ಸರಿಸುಮಾರು 24 ವರ್ಷಗಳ ಹಿಂದೆ, ಅಂದರೆ 2002 ಜೂನ್ 24ರಂದು ಬೆಳಿಗ್ಗೆ 7 ಗಂಟೆಯ ಸುಮಾರಿಗೆ ಮನೆಯಿಂದ ಹೊರಟ ಹುಡುಗನ ಹೆಸರು ಶ್ರೀನಿವಾಸ್ ಬಜಾಲ್. ಎಡಪಂಥೀಯ ವಿಚಾರಧಾರೆಯನ್ನು ಒಳಗೊಂಡಂತಹ ಡಿವೈಎಫ್ಐ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದಂಥ ಯುವಕ. ಈತನ ಮನೆ ಇದ್ದದ್ದು ಮಂಗಳೂರು ನಗರದ ಹೊರವಲಯವೇ ಆಗಿದ್ದಂತಹ ಬಜಾಲ್ನಲ್ಲಿ. ಮನೆಯಿಂದ ಹೊರಟು ಸ್ವಲ್ಪ ದೂರ ಬರುವಷ್ಟರಲ್ಲಿ ಅಲ್ಲೇ ಇದ್ದ ಅಂಗಡಿಯ ಪಕ್ಕದಲ್ಲಿ ಅಡಗಿದ್ದಂತಹ 5 ಆತನ ಮೇಲೆ ಮುಗಿಬಿದ್ದಿದ್ದರು. ಆತನನ್ನು ಯದ್ವಾ ತದ್ವಾ ಕಡಿದಿದ್ದರು. ಆತ ಸ್ಥಳದಲ್ಲಿ ಪ್ರಾಣ ಚೆಲ್ಲಿದ್ದ. ಅಂದ ಹಾಗೆ ಶ್ರೀನಿವಾಸ್ ಬಜಾಲ್ ರೌಡಿ ಅಲ್ಲ, ಬದಲಾಗಿ ಕೃಷಿ ಕೂಲಿ ಕಾರ್ಮಿಕರ ಪರವಾಗಿ ಹೋರಾಟ ಮಾಡುತ್ತಿದ್ದಂಥ ಯುವಕ. ಸ್ಥಳೀಯವಾಗಿ ಕೆಲವೊಂದು ಯುವಕರನ್ನು ಸಂಘಟಿಸಿಕೊಂಡು ಹೋರಾಟ ರೂಪಿಸ್ತಾ ಇದ್ದ. ಅತ್ಯಂತ ಬಡ ಕುಟುಂಬದಿಂದ ಬಂದಂಥ ಯುವಕ. ಹೈಲ್ಯಾಂಡಿನ ಗ್ಲಾಸ್ ಅಂಗಡಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ. ಆ ದಿನ ಆತನ ಪಾಲಿಗೆ ಕೊನೆಯ ದಿನ ಆಗಿತ್ತು. ಅಂದು ಆತ ಸಂಕಷ್ಟದಲ್ಲಿರುವಂತಹ ಒಂದು ಕುಟುಂಬಕ್ಕೆ ಸಹಾಯ ಮಾಡಲು ಬೇಗನೆ ಹೊರಟಿದ್ದ. ಒಂದು ವ್ಯಕ್ತಿಯೊಬ್ಬರಿಗೆ ಆತ ರಕ್ತದಾನ ಮಾಡಬೇಕಿತ್ತು. ಅದಕ್ಕಾಗಿ ಮನೆಯಿಂದ ಹೊರಟಿದ್ದ. ಆದರೆ ಆತನ ರಕ್ತವನ್ನು ಆತನ ಮನೆ ಬಳಿಯೇ ಹರಿಸಿದ್ದರು ಹಂತಕರು. ಇಂತಹ ಒಂದು ದುರ್ಘಟನೆ ಇವತ್ತಿಗೂ ಮರೆತು ಹೋಗುವಂಥದ್ದಲ್ಲ. ಶ್ರೀನಿವಾಸ್ ಬಜಾಲ್ನ ಒಟ್ಟಿಗಿದ್ದಂತಹ ಸಂಗಡಿಗರು ಇವತ್ತಿಗೂ ಸಹ ಆತನ ಸಂಸ್ಮರಣೆಯನ್ನು ಮಾಡ್ತಾ ಇದ್ದಾರೆ, ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದಾರೆ. ಆತನ ಮನೆಯವರೊಂದಿಗೆ ಬೆಂಗಾವಲಾಗಿ ನಿಂತಿದ್ದಾರೆ. ಅಂಥ ಒಂದು ಕಾರ್ಯಕ್ರಮ ಇವತ್ತಿಗೂ ನಡೆದಿದೆ. ಶ್ರೀನಿವಾಸ್ ಬಜಾಲ್ನನ್ನು ಹತ್ಯೆ ಮಾಡಿದಂತಹ ಯುವಕರು ಹಿಂದೂ ಯುವ ಸೇನೆ ಎಂಬಂತಹ ಸಂಘಟನೆಯಲ್ಲಿ ಗುರುತಿಸಿಕೊಂಡವರು. ಈ ಯುವಕರ ಪೈಕಿ ಪ್ರಮುಖರಾದವನು ಪಿಸ್ತೂಲ್ ಲೋಕೇಶ್ ಅಂತ ಹೇಳಿ. ಆತ ಆ ಸಂದರ್ಭದಲ್ಲಿ ಸ್ಥಳದಲ್ಲಿ ಇರಲಿಲ್ಲ. ಇಂದಿನ ದಿನವೇ ಹುಡುಗರನ್ನೆಲ್ಲ ಸೆಟ್ ಮಾಡಿ ಅವರ ಕೈಗೆ ಕತ್ತಿ ಕೊಟ್ಟು ಆತ ಮಂಗಳೂರಿನ ವೆಲ್ಲಾಕ್ ಆಸ್ಪತ್ರೆಗೆ ಹರ್ನಿಯಾ ಚಿಕಿತ್ಸೆಗೆಂದು ದಾಖಲಾಗಿದ್ದ. ಲೋಕೇಶ್ ಸೆಟ್ ಮಾಡಿದಂಥ ಯುವಕರು ಚಾಚೂ ತಪ್ಪದೆ ತನ್ನ ಕೆಲಸವನ್ನು ಮುಗಿಸಿದರು. ಅದರಲ್ಲಿ ಪ್ರಮುಖರಾದವರು ತಾರೈ ಸುರೇಶ, ಮಂಜೇಶ್ವರ ಅರಿಬೈಲ್ನ ಸುರೇಶ, ಮುನ್ನಾಯನೆ ಜಗದೀಶ, ಉದಯರಾಜ್ ಶೆಟ್ಟಿ ಬಗಂಬಿಲ ಮತ್ತು ಭವಾನಿ ಶಂಕರ್. ಇಷ್ಟು ಮಂದಿ ಸ್ಥಳದಲ್ಲಿ ಇದ್ದವರು ಶ್ರೀನಿವಾಸನನ್ನು ಬರ್ಬರ ರೀತಿಯಲ್ಲಿ ಕಡಿದು ಕೊಂದವರು. ಕಂಕನಾಡಿ ಗ್ರಾಮಾಂತರ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿತ್ತು. ಆಗಿನ SP ಸೀಮಂತ್ ಕುಮಾರ್ ಸಿಂಗ್, ಪ್ರಸ್ತುತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು, ಸ್ಥಳಕ್ಕೆ ಧಾವಿಸಿದ್ದರು. ಕಮ್ಯುನಿಸ್ಟ್ ಪಕ್ಷದ ಮುಖಂಡರು ಸ್ಥಳಕ್ಕೆ ಬಂದಿದ್ದರು. ಒಂದು ರೀತಿಯ ಭೀತಿಯ ವಾತಾವರಣ ಆ ಗ್ರಾಮಾಂತರ ಪ್ರದೇಶದಲ್ಲಿ ಸೃಷ್ಟಿಯಾಗಿತ್ತು. ಪೊಲೀಸರ ಒಂದು ತಂಡ ಆರೋಪಿಗಳಿಗಾಗಿ ಜಾಲಾಡತೊಡಗಿದರೆ, ಮತ್ತೊಂದು ತಂಡ ಮರಣೋತ್ತರ ಪರೀಕ್ಷೆ ಮತ್ತಿತರ ಕಾರ್ಯಗಳಲ್ಲಿ ನಿಯೋಜಿತವಾಗಿತ್ತು. ಕಮ್ಯುನಿಸ್ಟ್ ಪಕ್ಷದ ಮುಂದಾಳು ಆಗಿದ್ದಂತಹ ಕೃಷ್ಣಪ್ಪ ಕೊಂಚಾಡಿಯವರು ಇಡೀ ಮರಣೋತ್ತರ ಪರೀಕ್ಷೆ ಮತ್ತಿತರ ಕಾರ್ಯಗಳ ಮುಂದಾಳತ್ವವನ್ನು ವಹಿಸಿದ್ದರು. ಯಾಕಂತ ಹೇಳಿದರೆ ಶ್ರೀನಿವಾಸ್ ಬಜಾಲ್ ಅತ್ಯಂತ ಬಡ ಕುಟುಂಬದ ಬಂದಿದ್ದಂಥ ಯುವಕ. ಮನೆಯಲ್ಲಿ ಒಂದೊಪ್ಪತ್ತು ಊಟ ಮಾಡಬೇಕಾದ್ರೆ ಆತ ದುಡಿಯಬೇಕಿತ್ತು. ಅದಕ್ಕಾಗಿ ದುಡಿತಿದ್ದ. ಅಂತಹ ಮನೆಯ ಯುವಕನನ್ನು ನಿರ್ದಯವಾಗಿ ಯಾವುದೇ ಸಕಾರಣ ಇಲ್ಲದೆ ಕೊಲೆ ಮಾಡಲಾಗಿತ್ತು. ಆ ಕುಟುಂಬದ ಪರವಾಗಿ ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತರು ನಿಂತಿದ್ದರು. ತದನಂತರ ಅವನಿಗೆ
ಮನೆ ನಿರ್ಮಾಣ ಮಾಡಿಕೊಟ್ಟರು, ಎಲ್ಲವೂ ಆಗಿದೆ. ಈ ಪ್ರಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಪಿಸ್ತೂಲು ಲೋಕೇಶ್. ಆತ ಮಂಗಳೂರಿನ ವೆಲ್ಲಾಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ. ಆತನಿಗೆ ಹರ್ನಿಯ ಆಪರೇಷನ್ ಆಗಿತ್ತು. ಸ್ಥಳೀಯವಾಗಿ ಸಿಕ್ಕಿದಂತಹ ಕೆಲವು ಮಾಹಿತಿಗಳ ಅನ್ವಯ ಕಂಕನಾಡಿ ಗ್ರಾಮಾಂತರ ಪೊಲೀಸರು ಮತ್ತು ಆ್ಯಂಟಿ ರೌಡಿ ಸ್ಕ್ವಾಡ್ನ ಸಿಬ್ಬಂದಿಗಳು ಎಲ್ಲ ಆರೋಪಿಗಳನ್ನು ಒಂದೆರಡು ದಿನಗಳಲ್ಲಿ ಬಂಧನಕ್ಕೆ ಒಳಪಡಿಸಿದರು. ಅವರು ನೀಡಿದ ಮಾಹಿತಿಯ ಅನ್ವಯ ಪಿಸ್ತೂಲ್ ಲೊಕೇಶನನ್ನು ವೆಲ್ಲಾಕ್ ಆಸ್ಪತ್ರೆಯಿಂದ ಒತ್ತಾಯಪೂರ್ವಕವಾಗಿ ಡಿಸ್ಚಾರ್ಜ್ ಮಾಡಿಸಿ ಕರೆದುಕೊಂಡು ಬಂದು ಬಂಧನಕ್ಕೆ ಒಳಪಡಿಸಲಾಗಿತ್ತು. ತದನಂತರ ಈ ಪ್ರಕರಣದಲ್ಲಿ ಪೊಲೀಸರು ಅಷ್ಟೂ ಆರೋಪಿಗಳ ಮೇಲೆ ಚಾರ್ಜ್ ಶೀಟ್ ಸಲ್ಲಿಸಿದರು. ಕಮ್ಯುನಿಸ್ಟ್ ಪಕ್ಷದ ಮುಂದಾಳುಗಳು ಆ ಪ್ರಕರಣವನ್ನು ಸತತವಾಗಿ ಬೆನ್ನಟ್ಟಿದರು. ಆ ಪ್ರಕರಣದಲ್ಲಿ ಯಾರ್ಯಾರು ಸಾಕ್ಷಿಗಳಿದ್ದಾರೋ ಅವರೆಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡರು. ಅವರಿಗೆ ಧೈರ್ಯ ತುಂಬಿದ್ರು. ಯಾಕಂತ ಹೇಳಿದರೆ ಹತ್ಯೆ ನಡೆದಂಥ ಸಂದರ್ಭದಲ್ಲಿ ಕೆಲವರು ಆ ಘಟನೆಯನ್ನು ಕಣ್ಣಾರೆ ಕಂಡವರಿದ್ದರು. ಅಂಥವರಿಗೆ ಧೈರ್ಯ ತುಂಬಿ ಅವರನ್ನು ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳಿಸಿದರು. ಆ ಸಂದರ್ಭದಲ್ಲಿ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯವು ಪಿಸ್ತೂಲ್ ಲೋಕೇಶ್ ಅವರನ್ನೂ ಹೊರತುಪಡಿಸಿ ಉಳಿದ 5 ಜೀವಾವಧಿ ಶಿಕ್ಷೆ ವಿಧಿಸಿತು. ಪಿಸ್ತೂಲ್ ಲೊಕೇಶನನ್ನು ಯಾಕೆ ಹೊರತುಪಡಿಸಿತು ಅಂತ ಹೇಳಿದರೆ, ಕೊಲೆ ನಡೆಯುವಂತಹ ಸಂದರ್ಭದಲ್ಲಿ ಅವರು ಮಂಗಳೂರಿನ ವೆಲ್ಲಾಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿದ್ದರು. ಅವರಿಗೆ ಹರ್ನಿಯ ಆಪರೇಷನ್ ಆಗಿತ್ತು. ಕೊಲೆ ನಡೆಯುವಂತಹ ದಿನದ ಹಿಂದಿನ ದಿನ ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಇದೆಲ್ಲವೂ ದಾಖಲೆಗಳಲ್ಲಿ ಇತ್ತು. ಆದ್ದರಿಂದ ಆ ದಾಖಲೆಗಳನ್ನು ಸಹ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದರಿಂದ ನ್ಯಾಯಾಲಯ ಸಂಶಯದ ಲಾಭವನ್ನು ಪಿಸ್ತೂಲ್ ಲೋಕೇಶ್ ಅವರಿಗೆ ನೀಡಿತ್ತು. ಅವರನ್ನು ಬಿಡುಗಡೆಗೊಳಿಸಿತ್ತು. ಮತ್ತು 5 ಮಂದಿ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಿತ್ತು. ಆರೋಪಿಗಳು ಜೈಲಿಗೆ ಹೋದರು. ರಾಜ್ಯ ಹೈಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಸಿದರು. ರಾಜ್ಯ ಹೈಕೋರ್ಟು ಕೆಲವು ತಿಂಗಳ ನಂತರ ಈ ಪ್ರಕರಣದ ವಿಚಾರಣೆ ನಡೆಸಿತ್ತು. ಕೆಳ ಹಂತದ ನ್ಯಾಯಾಲಯ ಅಂದರೆ ಸೆಷನ್ಸ್ ನ್ಯಾಯಾಲಯ ನೀಡಿದ ತೀರ್ಪಿನಲ್ಲಿ ಮತ್ತು ವಾದ ಪ್ರತಿವಾದವನ್ನು ಆಲಿಸಿದಂತಹ ರೀತಿ, ಸಾಕ್ಷಿ ವಿಚಾರಣೆಯ ಸಂದರ್ಭದಲ್ಲಿ ಇದ್ದಂತಹ ಕೆಲವು ವೈರುಧ್ಯಗಳು, ಈ ಎಲ್ಲ ಹಿನ್ನೆಲೆಯಲ್ಲಿ ಆರೋಪಿಗಳನ್ನು ಖುಲಾಸೆಗೊಳಿಸಿದೆ. ಆ ಆರೋಪಿಗಳು ಸುಮಾರು 4 ವರ್ಷಗಳ ಕಾಲ ಜೈಲಲ್ಲಿದ್ದು ಬಿಡುಗಡೆಗೊಂಡಿದ್ದಾರೆ. ಇಂತಹ ಒಂದು ಘಟನೆ ಇವತ್ತಿಗೂ ನೆನಪು ಮಾಸಿಲ್ಲ. ಆ ನೆನಪನ್ನು ಮಾಸಲು DYFI ಸಂಘಟನೆಯ ಶ್ರೀನಿವಾಸ್ ಬಜಾಲ್ ಅವರ ಸ್ನೇಹಿತರು ಬಿಡಲೂ ಇಲ್ಲ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು, ಶ್ರೀನಿವಾಸ್ ಬಜಾಲ್ ಅವರನ್ನು ಕೊಲೆಗೈದಂತಹ ಆರೋಪಿಗಳು ಬಲಪಂಥೀಯ ಸಂಘಟನೆಗಳಲ್ಲಿ ಗುರುತಿಸಿಕೊಂಡವರು. ಅವರಿಗೂ ಶ್ರೀನಿವಾಸ್ ಬಜಾಲ್ ಅವರಿಗೂ ವೈಯಕ್ತಿಕ ದ್ವೇಷಗಳು ಏನೂ ಇರಲಿಲ್ಲ. ಸ್ಥಳೀಯವಾಗಿ ಇದ್ದಂತಹ ಕೆಲವು ಸಣ್ಣ ಪುಟ್ಟ ದ್ವೇಷಗಳು ಇದ್ದವು. ಆದರೂ ಸಹ ಅದು ಕೊಲೆ ಮಾಡುವ ಮಟ್ಟಕ್ಕೆ ಮುಂದುವರೆದಿರಲಿಲ್ಲ. ಆದರೂ ಕೊಲೆ ನಡೆದಿದೆ. ಇಂತಹ ದುರ್ಘಟನೆ ಇನ್ನು ಮುಂದಕ್ಕೆ ಆಗಬಾರದು, ಸತ್ಯ.